ಕೊರೋನಾ ನಂತರ ಉತ್ತರ ಕನ್ನಡ ಜಿಲ್ಲೆ ಪ್ರವಾಸೋದ್ಯಮ ದಾಖಲೆಯ ಪ್ರಮಾಣದಲ್ಲಿ ಚೇತರಿಕೆ ಕಂಡಿದೆ. ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಮುರುಡೇಶ್ವರದತ್ತ ಹರಿದು ಬರ್ತಿದ್ದಾರೆ. ಕಡಲ ತೀರದಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿದ್ದು ವ್ಯಾಪಾರಸ್ಥರು ಫುಲ್ ಖುಷಿಯಾಗಿದ್ದಾರೆ. ಇನ್ನೊಂದು ಕಡೆ ಮುರುಡೇಶ್ವರ ಕಡಲ ತೀರದಲ್ಲಿ ಅಪಾಯದ ಸ್ಥಿತಿಯಲ್ಲಿ ವಾಹನ ಪಾರ್ಕಿಂಗ್ ಮಾಡಲಾಗ್ತಾ ಇದೆ. ಅಲೆಗಳು ಅಪ್ಪಳಿಸುವ ಜಾಗದಲ್ಲಿಯೇ ಬೇಕಾಬಿಟ್ಟಿಯಾಗಿ ವಾಹನಗಳನ್ನು ಪಾರ್ಕಿಂಗ್ ಮಾಡಲಾಗ್ತಿದೆ. ಇದರಿಂದ ದಿನನಿತ್ಯವೂ ಜನರು ಕಿರಿಕಿರಿ ಅನುಭವಿಸುವಂತಾಗಿದೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದ ಒಂದು ಕಡಲ ತೀರದಲ್ಲಿದ್ದೇವೆ. ಕಡಲ ತೀರದ ಅಂಚಿಗೆ ಇರುವಂತಹ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಇವತ್ತು ಪ್ರವಾಸಿಗರ ಗರ್ದಿಯಿಂದ ಕೂಡಿರುವಂತಹ ಒಂದು ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೇವೆ. ಈ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಇವತ್ತು ಪ್ರವಾಸಿಗರ ಗರ್ದಿಯಿಂದ ಕೂಡಿರ್ತಕ್ಕಂಥದ್ದು. ಎಲ್ಲಾ ಅಂಗಡಿ ವ್ಯಾಪಾರಸ್ಥರು ತಮ್ಮ ತಮ್ಮ ಕೆಲಸ ಕಾರ್ಯದಲ್ಲಿ ಬ್ಯುಸಿಯಾಗಿರುವಂತಹ ಒಂದು ದೃಶ್ಯವನ್ನು. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಡಿಸೆಂಬರ್ ಇಯರ್ ಎಂಡ್, ಅದೇ ರೀತಿ ಕ್ರಿಸ್ಮಸ್ ರಜೆಗಾಗಿ ಸಾಕಷ್ಟು ಪ್ರವಾಸಿಗರು ಇವತ್ತು ಮುರುಡೇಶ್ವರದತ್ತ ಹರಿದು ಬರ್ತಾ ಇದ್ದಾರೆ. ಈ ಬೀಚಿನ ಉದ್ದಕ್ಕೂ ನೂರಾರು ಅಂಗಡಿ ಮುಂಗಟ್ಟುಗಳಿವೆ. ತಿಂಡಿ ತಿನಿಸಿನ ಅಂಗಡಿಗಳಾಗಿರ್ಬೋದು, ಅದೇ ರೀತಿ ಶಾಕ್ಸ್ ಗಳಾಗಿರ್ಬೋದು, ಬಟ್ಟೆ ಬರೆಯ ಅಂಗಡಿಗಳಾಗಿರ್ಬೋದು, ಈ ಎಲ್ಲಾ ಅಂಗಡಿ ಮುಂಗಟ್ಟುಗಳಿಗೆ ಗಳಲ್ಲಿ ಪ್ರವಾಸಿಗರ ಗರ್ದಿ ಕಂಡು ಬರ್ತಾ ಇದೆ. ಈ ಹಿಂದೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ ಎನ್ನುವಂತ ಬಗ್ಗೆ ಅವ್ರ ಹತ್ರ ಕೇಳೋಣ. ಸರ್ ನಮಸ್ಕಾರ. ಸರ್, ಈಗ ಕೊರೋನಾ ನಂತರ ಹೇಗಿದೆ ಬಿಸ್ನೆಸ್? ಇಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರಾ? ಇವಾಗ ಸ್ಟಾರ್ಟ್ ಆಗಿದೆ ಸರ್. ಇವಾಗ ಚೆನ್ನಾಗಿ ನಡೀತಿದೆ. 2 ವರ್ಷದಿಂದ ಏನೂ ನಡೀಲಿಲ್ಲ ಇತ್ತು. ಅವಾಗ ಏನು ಜನ ಮಂದಿ ಯಾವುದು ಬರ್ತಾ ಇಲ್ಲ. ಇವಾಗ ಒಳ್ಳೆ ನಡೀತಿದೆ. ಪ್ರವಾಸಿಗರೆಲ್ಲ ಹೆಂಗ್ ಬರ್ತಾ ಇದ್ದಾರೆ ಈಗ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಇವಾಗ ಏನು ತೊಂದರೆ ಇಲ್ಲ. ಅಲ್ಲ, ಈಗ ಈ ರೀತಿ 2 ವರ್ಷಗಳ ಕಷ್ಟ ತೆಗೆದಿದ್ದೀರಿ, ಮತ್ತೆ ಈ ರೀತಿ ಆದ್ರೆ ಸಮಸ್ಯೆ ಅಲ್ವಾ ನಿಮ್ಗೆ ಅಂತ? ಈ ಥರ ಆಗಬಾರ್ದು, ಈ ಥರ ಆಗಬಾರ್ದು. ನಮ್ಗೆ ಈ ಥರ ಕಷ್ಟ ಸಿಕ್ಕಾಬಿಟ್ಟು ಕಷ್ಟದಾಗಿದ್ದೀರಿ. ಈಗ ಆ ಥರ ಆಗಬಾರ್ದು. ಇಲ್ಲಿ ವ್ಯಾಪಾರಸ್ಥರು ಮಾತನಾಡಿರುವಂತದ್ದು. ಅದೇ ರೀತಿ ಇಲ್ಲಿ ಪ್ರವಾಸಿ ಉದ್ಯಮ ಅಂದ್ರೆ ಇಲ್ಲಿನ ಪ್ರವಾಸೋದ್ಯಮ ಯಾವ ರೀತಿ ಚೇತರಿಕೆ ಕಾಣ್ತಾ ಇದೆ ಕೊರೋನಾ ನಂತರ ಎನ್ನುವಂತ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ದರ್ಶನ್ ನಾಯ್ಕ್, ನ್ಯೂಸ್ 18, ಮುರುಡೇಶ್ವರ.